ಕಂಡ್ರಾಗು ನಾನೇ ಅವನಿ, ಆ ಕಂಡ್ರಾಗು ನಾನು, ಓ ಇದ್ರಾಗು ನಾನೇ ಅವನಿ, ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಚಂದು ಖುಷಿ ವ್ಲಾಗ್ಸ್. ಈ ವ್ಲಾಗ್ನಲ್ಲಿ ನಾನು ಹೇಳ್ದಾಗೆ ಫಸ್ಟ್ ಡೇ ಅಲ್ಲಿ ನಾವು ಹಿಲ್ಸಿಂದ ನಾವು ಮೈಸೂರಿಗೆ ಹೋದ್ವಿ ಅಂತ ಹೇಳಿದ್ದೆ. ಸೊ ಅಲ್ಲಿಂದ ನಾವು ಎಲ್ಲಿ ಹೋಗಿದ್ವಿ ಮತ್ತು ಏನೇನಾಯಿತು, ಹಾಗೆ ಮೈಸೂರಿನಲ್ಲಿ ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಅದೆಲ್ಲ ನೀವು ನೋಡ್ಬೋದು. ಹಾಗೆ ಇಲ್ಲಿ ಆನ್ ದ ವೇ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಮೈ ಎವರ್ ಫೇವ್ರೆಟ್ ಎಳ್ನೀರನ್ನ ಕುಡಿಯೋಕ್ಕಂತ ನಿಲ್ಲಿಸಿದ್ವಿ. ಹಾಗೆ ಇಲ್ಲಿ ಫ್ರೂಟ್ಸ್ ಸ್ಟಾಲ್ ಇತ್ತು, ಅಂದರೆ ಫ್ರೂಟ್ಸ್ ಅಂಗಡಿ ಇತ್ತು. ಇಲ್ಲಿ ನಾವು ವಾಟರ್ ಮಿಲನ್, ಪಪ್ಪಾಯ ಈ ಥರ ಎಲ್ಲ ಇತ್ತು. ಅದರಲ್ಲಿ ನಾವು ನನ್ನ ಫೇವ್ರೆಟ್ ಮ್ಯಾಂಗೋ ತೊಗೊಂಡ್ವಿ. ಸ್ವಲ್ಪ ರೇಟ್ ಬೈದಿರೋದು ಏನಿಲ್ಲ, ಜಸ್ಟ್ ನಾವು ಮಾರ್ನಿಂಗ್ ಹೋಗ್ಬೇಕಾದ್ರೆ ಅಷ್ಟು ಬೆಳಕಿರುತ್ತೆ, ಆವಾಗ ವೀಡಿಯೋ ಮಾಡ್ಕೊ ಅನ್ನೋದು ಅದೆಲ್ಲ ಇಲ್ಲ. ಆವಾಗ ಸುಮ್ಮನೆ ಕೂತ್ಕೊಳ್ಳೋದು. ಆಮೇಲೆ ಸಂಜೆ ಆದ ತಕ್ಷಣ ಫೋನ್ ತೊಗೊಳ್ಳೋದು, ವಿಡಿಯೋ ಮಾಡೋಣ ಅಂತ ಹೇಳ್ತಿರ್ತಾಳೆ. ಆವಾಗ ಆ ಟೈಮ್ಗೆ ನಾನು ಬೈದಿರೋದು. ಇಲ್ಲಿ ನಾವು ಕುಣಿಗಲ್ನಲ್ಲಿ ತೊಗೊಂಡಿರೋ ಚಿಪ್ಸು ಇನ್ನೂ ಹಂಗೆ ಇತ್ತು ಅಂದ್ಬಿಟ್ಟು, ಅಂದರೆ ಅದನ್ನು ಟ್ರಿಪ್ ಮುಗಿಯೋಷ್ಟರಲ್ಲಿ ಖಾಲಿ ಮಾಡಬೇಕು ಅನ್ನೋ ಪರ್ಪಸ್ನಲ್ಲಿ. ನನಗೆ ಆ್ಯಕ್ಚುಲಿ ಅದು ಫುಲ್ ಸ್ಪೈಸಿನೇ, ಆದ್ರೂ ನಾವು ಹಾಕಿರೋ ಸಾಂಗು ಪ್ಲಸ್ ನಾವು ಇದ್ದಿದ್ದ ಮೂಡು ಆ್ಯಂಡ್ ನಾವು ಎಂಜಾಯ್ ಮಾಡ್ತಿದ್ದ ರೀತಿಗೆ ಆ ಖಾರನೂ ತಿನ್ಕೊಂಡು ಆ ಸ್ಪೈಸಿನೂ ಈ ಥರ ಎಲ್ಲ ಎಕ್ಸ್ಪ್ರೆಷನ್ ಕೊಟ್ಕೊಂಡು ನಾನು ಅಲ್ಲೇ ನನಗೆ ಇಲ್ಲಿ ನಮ್ಮ ಸಾಂಗ್ ಮಧ್ಯೆ ಇವ್ರದ್ದು ಮ್ಯಾಪ್ ಬೇರೆ ನೋಡ್ಕೋಬೇಕಿತ್ತು ಜೊತೆಗೆ. ಇವಾಗ ನಾವು ಚಾಮುಂಡಿ ಹಿಲ್ಸ್ ಇದರಲ್ಲಿ ನನ್ನ ವಾಯ್ಸ್ ನಿಮಗೆ ಡಿಫ್ರೆನ್ಸ್ ಅನಿಸ್ಬೋದು, ಯಾಕಂದರೆ ನಾನು ಲೈವ್ ಆಗಿ ಮಾತಾಡಿದಾಗ ಅದು ಸ್ವಲ್ಪ ಲೌಡರ್ ಅನಿಸ್ಬೋದು. ನಾನು ವಾಯ್ಸ್ ಓವರ್ ಕೊಟ್ಟಾಗ ಇದು ಮೊಬೈಲಲ್ಲಿ ಕೊಡೋದ್ರಿಂದ, ಅಂದರೆ ಸ್ಪೀಕರ್ ಯೂಸ್ ಮಾಡದೇ ಇರೋದ್ರಿಂದ ಸೊ ಇದು ಲೋ ಅನಿಸ್ಬೋದು ನಿಮಗೆ. ಇಲ್ಲಿ ನಾನು ಅಂದರೆ ನಾವು ಮೈಸೂರಿಗೆ ಬಂದಾಗೆಲ್ಲ, ಅಂದರೆ ಮೈಸೂರು ಹಿಲ್ಸಿಗೆ ಬಂದಾಗೆಲ್ಲ ನಾನು ಈ ಸ್ಟಾಲ್ಗಳಲ್ಲಿ, ಅಂದರೆ ಅಂಗಡಿಗಳಲ್ಲೆಲ್ಲ ಜಾಸ್ತಿ ನಾನು ತಗೊಂಡಿರೋದೇ ಗೊಂಬೆಗಳು. ನನಗೇನೋ ಗೊತ್ತಿಲ್ಲ, ಸ್ವಲ್ಪ ಗೊಂಬೆ ಅಂದರೆ ತುಂಬಾ ಇಷ್ಟ. ಇವಾಗ ಒಂದ್ಸಲ ದರ್ಶನ ಮತ್ತು ಮಾರ್ನಿಂಗ್ ಬರ್ತೀವಿ. ನೆಕ್ಸ್ಟ್ ಇಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಮೈಸೂರಲ್ಲೇ ರೂಮ್ ಮಾಡಿದ್ವಿ. ಅಲ್ಲೇ ಸ್ಟೇ ಆಗಿ ನಾವು ಸಿಂಪಲ್ಲಾಗಿ ಅಲ್ಲೇ ಕೆಂಪಣ್ಣವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ಯಾಕಂದರೆ ಫುಲ್ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು. ನಾವಿದ್ದಿದ್ದು ರೂಮ್ ಇದು, ಅಂದರೆ ಜಸ್ಟ್ ಫೋಟೋ ತೊಗೊಂಡಿದ್ದೆ. ಕೂತ್ಕೊಂಡು ಪ್ಲೇಟ್ ತಗೊಳ್ದಂಗೆ, ಪ್ಲೇಟ್ ಯಾರು ತೊಳಿತಾರೆ ಅಂತ ನೀನ್ ಇಲ್ಲೇ ಕೆಲ್ಸಕ್ಕಾರು ಇದ್ಬಿಡೆ, ನಿನ್ ಯಾರೇ ತೊಳಿ ಅಂತ ಹೇಳಿದ್ದು. ಸಾಂಬಾರ್ ಚೆನ್ನಾಗೈತೆ. ಇವಾಗ ಅಲ್ಲಿ ಪ್ಲೇಟ್ ತೊಳ್ಕೊಂಬರ್ಬೇಕಲ್ಲ, ಏನಕ್ಕೆ ತೊಳ್ಕೊಂಬತ್ತೀಯ? ಇನ್ನೇನು ಹಂಗೆ ತಿಂತೀಯ ಅಲ್ಲಿ ಧೂಳಲ್ಲಿರೋದನ್ನ? ಅದಕ್ಕೆ ತೊಳಿಯಕ್ಕೆ ಹೇಳ್ತಿದ್ಯಾ? ತಿನ್ನೋರು ತೊಳಿತಾಳೆ ಇವಾಗ ಎಲ್ಲಿಗೆ ಹೋಗ್ತಿದೀವ? ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮೈಸೂರಿನ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಅರಮನೆಗೆ, ಮೈಸೂರು ಪ್ಯಾಲೇಸ್ ಹೋಗ್ತಾ ಇದೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಫ್ರೆಶ್ ಅಪ್ ಆಗಿ ಹಾಗೆ ಎಲ್ಲರೂ ರೆಡಿಯಾಗಿ ಅಲ್ಲೇ ರೂಮ್ನಲ್ಲೇ ತಿಂಡಿ ತರಿಸ್ಕೊಂಡು ತಿಂದು ನೆಕ್ಸ್ಟ್ ನಾವು ಮೈಸೂರು ಪ್ಯಾಲೇಸ್ ಬಂದ್ವಿ. ಅರಮನೆ ಪಾರ್ಕಿಂಗ್ ಅಲ್ಲಿ ಇದ್ದೀವಿ. ಎಷ್ಟು ಟೈಮ್ ಇವಾಗ? 1:41. 1:45 ಕೆಲಸ ಮಾಡಿದ್ವಿ. ಫುಲ್ ಕೆಲಸ ಅದು. ಅದೇ ಏನೇನು ನೋಡಿ ನಿನ್ನ ಕಣ್ಣಲ್ಲಿ ಕಂಗಾಲಾಗ್ಬಿಟ್ಟಿದ್ವಿ ರೆಡಿ ಆಗೋದನ್ನ. ಬರೀ ರೆಡಿನೇ ಆಗ್ತಿದ್ವಾ? ಬೇರೆ ಏನೇನು ಮಾಡ್ತಿದ್ವಿ? ರೀಲ್ಸ್ ಮಾಡ್ತಿದ್ವಿ, ಆಮೇಲೆ ತಿಂಡಿ ಇದೊಂದು 50 ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಮಗೆ ಫ್ರೆಂಡ್ಸ್ ಜಾಸ್ತಿ, ನಾವು ಮಾತಾಡಲೇಬೇಕು, ಅವರೆಲ್ಲ ಬಿಡ್ತಾರೆ. 5 to 7 hours ಫೋನಲ್ಲೇ ಇರ್ತಾಳೆ.
ಅದಕ್ಕೆಲ್ಲ ಸುಳ್ಳು ಹೇಳ್ಬಾರ್ದು. ಆ ಒಟ್ನಲ್ಲಿ ಬಿಡ್ ನೀನು ಬೆಳಗಿಂದ ನಾನು ನೋಡಿರೋದೆಲ್ಲ ಬರೀ ನೀನು ಫೋನಲ್ಲಿ ಮಾತಾಡಿರೋದೇ ನೋಡಿದ್ದು. ನೀನು ಯಾವಾಗ ಬಂದಿದ್ಯಾ ಮೈಸೂರು ಮನೆಗೆ? ಮೈಸೂರು ಪ್ಯಾಲೇಸ್ ನಾನು ಆಲ್ರೆಡಿ 1-2 years ಆಗಿತ್ತು. ಸೆಕೆಂಡ್ MSW ಮಾಡ್ಬೇಕಾದ್ರೆ ಬಂದಿದ್ದು. ಅಂದರೆ ಅರಮನೆ ನೋಡಿಕೊಂಡು ಬೆಟ್ಟ ನೋಡ್ಕೊಂಡು ಹೋಗಿದ್ವಿ. ಅಂದರೆ ಬೆಳಗ್ಗೆ ಬಂದಿದ್ದ ಮಾರ್ನಿಂಗೇ. ಬಟ್ ನೈಟ್ ಸಖತ್ತಾಗಿರುತ್ತೆ ಲೈಟಿಂಗ್. ಇವ್ರದ್ದು ತವ್ರ ಮನೆ, ಅವಾಗ ಹೋಗಿ ಬರ್ತಿರ್ತಾರೆ ಇವರು. ನಮಗೆ ವರ್ಷಕ್ಕೆ 3 ಸಲ. ಇಷ್ಟ ಬೆಂಗಳೂರು ಯಾಕೆ ಕಟ್ ಮಾಡ್ಕೊಳ್ಳಿ. ಎಷ್ಟು ಒಂದು ಮಾವಿನಕಾಯಿ. ನೀರು ತರಕ್ಕೆ ಇಷ್ಟೊತ್ತು ಒಳಗಡೆ ನೀರು ಸಿಗ್ದಲ್ಲ ಈಚೆ ಹೋಗ್ಬಿಟ್ಟು ತೊಗೊಂಬಂದಿರೋದು. ಟಿಕೆಟ್ ಯಾರ ಹತ್ರ ಇರೋದು? ಅನಿಸ್ತೈತೆ ಅಂದರೆ ಯಾಕಾನಿ ಇವಾಗ ಬೇಡ ಅನಿಸ್ತಿರೋದು? ನೈಟ್ ನೋಡಕ್ ಇನ್ನೂ ಸಖತ್ತಾಗಿರುತ್ತೆ ಅಂತ. ಏನ್ ಮಾಡ್ತೀಯ? ಅದೇ ಇವಾಗೆ ಹೋಗೋದಾ? ಈಗ ಯಾಕೋ ಒಂದು ಸ್ವಲ್ಪ ಮನಸ್ಸಲ್ಲಿ ಏನು ಹೇಳೋಕ್ಕಾಗ್ತಾ ಇಲ್ಲ, ಗಲಿಬಿಲಿ ಆಗಿದೆ ಮನಸ್ಸು ತುಂಬ. ಇದು ಯಾವುದಕ್ಕೂ ಭಾಳ ಯೋಚನೆ ಮಾಡಿ ನಿರ್ಧಾರ ಕೈಗೊಳ್ಬೇಕಾಗೈತೆ. ಯೋಚನೆ ಮಾಡ್ತೀನಿ, ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಎಲ್ಲ ನಾನು ಎತ್ಕೊಂಡು ಹೋದ್ ಹಿಡಿಯೋಂಗಿಲ್ಲ ಅಲ್ಲ. ಇವನು ನನ್ನ ಚಾನಲ್ ಅಂತೂ ಸ್ಟಾರ್ಟ್ ಮಾಡಿದ್ರು. ಇವನು ಯಾವ್ದು ನಿಮ್ಮ ಚಾನಲ್? ಯಾವ್ದು ನಿಮ್ಮ ಚಾನಲು? ಗಿಲಿಬಿಲಿ. ಆಯ್ತು, ಕರೆಕ್ಟಾಗಿ ಹೇಳು. ಲಿಕ್ಕಿ ಗಲಿಬಿಲಿ ತಾನೆ? ಸರಿಯಾಗಿ ಯಾವಾಗ ನೀವು ಓಪನ್ ಒಂದೊಂದ್ಸಲ ಅನಿಸುತ್ತೆ ಏನಂತ. ಈಗ ದೇವರು ಒಬ್ಬೊಬ್ರಿಗೆ ಒಳ್ಳೆ ತಲೆ ಕೊಟ್ಟಿರ್ತಾನೆ, ಫುಲ್ಲು ಇಂಟೆಲಿಜೆನ್ಸು. ಇಲ್ಲ ಒಬ್ಬರು ನೋಡೋಕೆ ಸಖತ್ತಾಗಿದ್ದಾರೆ ಅನ್ನೋ ಥರ ಇರ್ತಾರೆ. ಏನೋ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ನಮಗೆ ಎಲ್ಲ ಚೂರು ಹಾಕೋನಲ್ಲ, ಯಾಕೆ ದೇವರು ಎಲ್ಲ ಗೊತ್ತಿರಲಿ ಅಂತ ಒಂದು ಚೂರು ಹಾಕಿಲ್ಲ. ಅಲ್ಲಿ ಎಲ್ಲ ಇವಾಗ ಏನತ್ರಲ್ಲೇ ಬಂದ್ರೂ ಇಷ್ಟಿಷ್ಟು ಹಾಕೋನೆ. ಕಂಜೂಸ್ ಮಾಡಿ ದೇವರು ಯಾಕೆ? ಅಟ್ಲೀಸ್ಟ್ ಒಂದು 1/2% ಆದ್ರೆ ಎಲ್ಲದೂ ಕೊಡ್ಬೇಕು, ಅಲ್ವಾ? ಬ್ಯಾಲೆನ್ಸ್ ಆಗಿರುತ್ತೆ. ನಂಗೆ ಹಂಗೆ ಬೇಡ, ಯಾವ ಥರ ಒಂದು ಕೊಡಬೇಕಿತ್ತು. ಅದರಿಂದ ನಾವು ಫೇಮಸ್ ಆಗ್ಬೋದು. ಅದು ಬಿಟ್ಬಿಟ್ಟು ಎಲ್ಲ ಚೂರು ಹಾಕಿದ್ರೆ ಏನು ಮಾಡೋಣ ನಾವು ಅದನ್ನ ಇಟ್ಕೊಂಡು? ಇಲ್ಲಿ ನಾವು ಹೋದಾಗ ತುಂಬ ಬಿಸಿಲು ಇತ್ತು, ಹಾಗೆ ತುಂಬ ಜನನೂ ಇದ್ದರು. ನನಗೆ ಆ ಜನ ನೋಡಿನೇ ಯಪ್ಪ ಹೆಂಗೆ ಹೋಗೋದು ಅನಿಸ್ಬಿಡ್ತು. ಹಾಗೆ ನಾವು ಹೋದಾಗ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ತುಂಬ ಕ್ರೌಡ್ ಕೂಡ ಇತ್ತು. ಮತ್ತು ಆ ಕ್ರೌಡಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಟ್ವಿ. ಇಲ್ಲಿ ಆನಿ ಸಿಸ್ಟರ್ ಪಾಪುಗೆ ಪೋಲಿಯೋ ಹಾಕ್ಸ್ತಾ ಇರೋದು. ನಾವು ಮೈಸೂರಲ್ಲಿ ಇದ್ದಾಗಲೇ ಅವತ್ತು ಪೋಲಿಯೋ ಡೇ ಇತ್ತು. ಇಲ್ಲಿ ಹಾಕ್ತವ್ರೆ, ಎಲ್ಲಿ ಬೇಕಾದ್ರೆ ಹಾಕ್ಸ್ಬೋದು, ಇಲ್ಲೇ ಹಾಕ್ಸ್ಬೇಕಂತ ಏನಿಲ್ಲ. ನೀನು ಹಾಕ್ಸ್ಕೊತೀನಿ ಅಣ್ಣ, ನಿಮ್ಗೆ ಹಾಕ್ಸಲ್ವಾ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಪೋಲಿಯೋ ಹಾಕ್ಸ್ಕೊಳ್ಳಿಲ್ವ ನೀನು? ನನಗೆ ಬೇಡ, ನೀನು ಹಾಕ್ಸ್ಕೊ. ಕಮ್ಮಿ ಆಯ್ತಲ್ಲ, ಇನ್ನೊಂದು ನೀನು ಹಾಕ್ಸ್ಕೊ. ಏನು ಮಾಡೋದು? ಹಾಕ್ಸ್ಕೊ. ಅವ್ರು ಹಾಕಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಲ್ಲಿ ನಾವು ಪ್ಯಾಲೇಸ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣವೇ ಎಲ್ಲಿ ನೋಡಿದ್ರು ಮಿರರು. ಅದರಲ್ಲೂ ಗರ್ಲ್ಸ್ ಕೇಳಬೇಕಾ, ಮಿರರ್ ಸಿಕ್ಕಿದ್ರೆ ಫೋಟೋ ತೊಗೊಳ್ಳೋದು, ವಿಡಿಯೋ ತೊಗೊಳ್ಳೋದು ಇಷ್ಟೇ ಇರುತ್ತೆ. ಆದರೆ ಮಿರರು ಅಷ್ಟು ಕ್ಲಿಯರಾಗಿರಲಿಲ್ಲ. ಸೊ ಫೋಟೋಸು ಅಷ್ಟು ಚೆನ್ನಾಗಿ ತಗೊಂಡು ಮಾಡೋಣ. ಆ್ಯಕ್ಚುಲಿ ನಮ್ಗೆ ಇವತ್ತು ಪ್ಲ್ಯಾನೇ ಇರಲಿಲ್ಲ ಇಲ್ಲಿಗೆ ಬರೋ ಪ್ಲ್ಯಾನ್. ನಾವು ನೋಡಿದ್ರೆ ಇವಾಗ ಫುಲ್ ಟ್ರೆಡಿಷನ್ ಆದ್ರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು. ಇಲ್ಲಿ ನಾವೇನು ಹೇಳ್ತಿರೋದು ಅಂದರೆ, ನಾವು ಪ್ಯಾಲೇಸ್ಗೆ ಹೋಗಿದ್ದ ದಿನ ನಮ್ಮದು ಆ್ಯಕ್ಚುಲ್ ಪ್ಲ್ಯಾನ್ ಬಂದು ಅವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಇದ್ದಿದ್ದು. ಬಟ್ ಇವರೆಲ್ಲ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ನೈಟೇ ದರ್ಶನ ಮಾಡಿಬಿಡೋಣ, ಮಾರ್ನಿಂಗ್ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ನಮ್ಮನ್ನು ನೆಕ್ಸ್ಟ್ ಡೇ ಪ್ಯಾಲೇಸಿಗೆ ಕರ್ಕೊಂಡೋದ್ರು. ಸೊ ನಮ್ಮದು ಔಟ್ಫಿಟ್ ಫುಲ್ ಚೇಂಜ್ ಆಯಿತು. ಅದು ಮೈಸೂರಲ್ಲಿ ಮನೆ ಹೇಗಿತ್ತು? ತುಂಬ ಚೆನ್ನಾಗಿ
ಹೇಳಿ ಅರಮನೆ ಬಗ್ಗೆ ಹೇಳಿ ಸರ್. ಮೈಸೂರು ಅರಮನೆ ನೈಟ್ ಟೈಮ್ ನೋಡಿದ್ರೆ ತುಂಬ ಸ್ವಲ್ಪ ಕಣ್ಬಿಟ್ಟು ಮಾತಾಡಿ. ಹಂಗೆ ಕಣ್ಣು ಬಿಟ್ಟಿಲ್ಲ. ಕಣ್ಣು ಬಿಡಕ್ಕಾಗಲ್ಲ. ನೆನ್ನೆ ಮಾದೇಶ್ವರದಾಗ ತೆಗ್ದಿದ್ದೆ ಗೊತ್ತಾ, ಎಲ್ಲ ಮುಚ್ಕೊಂಡು ನಾವು ಕಣ್ಣುಗಳು ಅಂತ ತೆಗ್ದಿದ್ವಿ. ಕಾವ್ಯ ಅವರೇ ನಿಮ್ಮ ಅನಿಸಿಕೆ ಹೇಳಿ. ನಮ್ಮ ಅನಿಸಿಕೆ, ನಾವು ಇದು ಸೆಕೆಂಡ್ ಟೈಮ್ ಬಂದಿರೋದು ಅರಮನೆ. ಅಷ್ಟೇನಾ? ಹೌದು ಹೌದು, ತುಂಬಾ ಚೆನ್ನಾಗಿದೆ. ಓಕೆ ಮೇಡಮ್. ಗುಣ ಅವರೇ ನಿಮ್ಮದು ಹೇಳಿ. ಹೇಳಿ ಮೇಡಮ್. ಅರಮನೆ ತುಂಬ ಚೆನ್ನಾಗಿದೆ. ಕಾಣಿಸ್ತಿಲ್ಲ. ಇಲ್ಲಿ ನಾವು ಪ್ಯಾಲೇಸ್ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಊಟಕ್ಕೆ ಹೋದ್ವಿ. ಅಲ್ಲಿ ಊಟದಲ್ಲಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ನಂಗೆ ತುಂಬ ಹೊಟ್ಟೆ ಹಸಿವಿತ್ತು, ಹಾಗೆ ಸುಸ್ತು ಕೂಡ ಇತ್ತು. ಹಾಗೆ ನಾನು ಏನೂ ವಿಡಿಯೋ ಮಾಡ್ಕೊಂಡಿಲ್ಲ. ಹಾಗೆ ನೆಕ್ಸ್ಟು ಊಟ ಮುಗಿಸ್ಕೊಂಡು ಅಲ್ಲಿಂದ ತುಮಕೂರಿಗೆ ಹೊರಟ್ವಿ. ಕಾರಲ್ಲಿ ಮಧ್ಯ ಬರಬೇಕಾದ್ರೆ ಈ ಥರ ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಹಾಗೆ ಇಲ್ಲಿ ತುಮಕೂರಿಗೆ ಹೋಗ್ಬೇಕಾದ್ರೆ ಕುಣಿಗಲ್ನಲ್ಲಿ ನಿಲ್ಲಿಸಿ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ. ಕಾಫಿ ಮತ್ತು ಟೀ ಎಲ್ಲ ತೊಗೊಂಡ್ವಿ. ಟೀ ಕುಡಿತಿದ್ದಾರೆ. ನಂದು ನೋಡಿಲಿ, ನಂದು ಪೇಪರ್ ಗೀಪರ್ ಆಯಾರ. ಅಕ್ಕ ನೀ ಕುಣಿಗಲ್ ಪೇಪರ್ ಆಯಾರ ಇಲ್ಲ ತುಮಕೂರು ಪೇಪರ್ ಆಯಾರ? ಎಲ್ಲಿ ಪೇಪರ್ ಆಯ್ತು ನೀವು ಸ್ವಲ್ಪ ನಮಗೂ ತೋರಿಸ್ರಿ. ಹೆಂಗಿತ್ತು ಟ್ರಿಪ್ಪು ಅಂತ? ಚೆನ್ನಾಗಿತ್ತು. MG ರೋಡ್ಗೆ ಹೋಗಿದ್ರೆ ಕಂಪ್ಲೀಟ್ ಆಗಿರ್ತಿತ್ತು. ನಾನು ಮೈಸೂರು MG ರೋಡ್ ನೋಡಿಲ್ಲ. ಇವಳು ಹೋಗ್ಬಿಟ್ಟು ಎಷ್ಟು ಹೋಗಿ ಬಂದ್ಬಿಟ್ಟಿದ್ದಾಳೆ. ಅಂದರೆ ನಾನು ಹೋಗ್ಬೇಕು ಅಂದ್ಕೊಂಡಿದ್ದು ಶಾಪಿಂಗೋಸ್ಕರನೇ, ಶಾಪಿಂಗ್ ಮಾಡಬೇಕು ಅಂತಾನೆ. ಅವ್ನು ನಾನು ಶಾಪಿಂಗ್ ನೋಡೇ ಇಲ್ಲ, ಅದಕ್ಕಾದ್ರೂ ಹೋಗ್ಬೇಕು. ಅಲ್ಲ, ನಾನು ಶಾಪಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಅವ್ನು ಬೇಡ ಅಂದಿರುತ್ತೆ. ಬರ ಇಲ್ಲಿ ನೀನೇನು MG ರೋಡ್ ಕರ್ಕೊಂಡಿಲ್ಲ. ನಾನು MG ರೋಡ್ಗೆ ಏನು ಹೋಗಿಲ್ಲ ಅಂದರೆ ನೈಟು ಡ್ರೈವ್ ಮಾಡೋದಕ್ಕಾಗಲ್ಲ, ನಿದ್ದೆ ಬರ್ತಾ ಇತ್ತು. ಡ್ರೈವ್ ಮಾಡ್ಕೊಂಡು ಬಂದಿರೋದು. ಅಲ್ಲ, ಈಗ 8 ಗಂಟೆಗೆ ಡ್ರೈವ್ ಮಾಡೋದಕ್ಕೆ ನಾವು ನೋಡ್ಕೊಂಡು ಬರ್ತೀವಿ. ಅದೇ ಅಂದರೆ ಫಿಲ್ ಆಗ್ತಿರೋ ಆಸೆ ಅಂದರೆ ಅದೇ ಅಂತ. ಇವಾಗ ಟ್ರಿಪ್ಪಲ್ಲಿ MG ರೋಡ್ ಅಂತ ತೋರಿಸ್ಬೇಕಿತ್ತು ಅಂತ ಹೇಳ್ತಾವಳೆ. ಅಂದ್ರೆ ಮೈಸೂರಲ್ಲಿ ಕಲೆಕ್ಷನ್ ಇನ್ನೂ ಚೆನ್ನಾಗಿರುತ್ತೆ, ಅದಕ್ಕೆ. ನಾನು ನೀನು ಮುಂದಿನ ವಾರ ಆಧಾರ್ ಕಾರ್ಡ್ ಐತಲ್ಲ, ಬಾರೆ ಹೋಗೋಣ. ಬರೀ MG ರೋಡ್ ನಾನು ನೀನು ಮುಂದಿನ ವಾರ ಹೋಗ್ಬಿಟ್ಟು MG ರೋಡಲ್ಲಿ ನಮ್ಗೆ ಏನೇನು ಬೇಕೋ ಎಲ್ಲ ತಗೊಂಡು ಬರೋಣ. ಯಾರ ಮೇಲೂ ಡಿಪೆಂಡ್ ಆಗ್ಬಿಟ್ಟು ಇಂಡಿಪೆಂಡೆಂಟ್ ವುಮೆನ್ ಆಗಬೇಕು. ಅಲ್ಲಿ ಬಸ್, ಅಲ್ಲಿ ಫ್ರೀ ಬಸ್ ಐತೆ. ನೀನು ಕೊಡಬೇಕು ಶಾಪಿಂಗ್. ಅಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನೀನು ಕುಡಿಯೋಲ್ಲ. ನಿನ್ನ ಫಿಲ್ಟರ್ ಕಾಫಿ ಅಂತ ಹೇಳಿಲ್ವೇನೆ, ಬರೀ ಕಾಫಿ ಅಂತ ಹೇಳಿ. ಅಯ್ಯೋ, ನಿನ್ನ ಎಲ್ಲಿಂದ ಹಿಡ್ಕೊಬಂದ್ರಿ? ನಾನು ಫಿಲ್ಟರ್ ಕಾಫಿ ಅಂತ ಕಣೆ ಹೇಳಿ.
ಅದಕ್ಕೆ ಫಿಲ್ಟರ್ ಕಾಫಿ ಸ್ವಲ್ಪ ಸ್ಟ್ರಾಂಗ್ ಬೇಕು ಅಂತ ಹೇಳ ನಾವು ಕಾಫಿ ಕುಡ್ದು ಹೊರಟ್ವಿ. ಪ್ರಾಚೀನ ಚಹಾ ಅಂತ ಹಾಕೊಂಡಿದ್ದಾರೆ. ಬಟ್ ಅಲ್ಲಿ ಟೀಗಿಂತ ಕಾಫಿನೇ ಚೆನ್ನಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಲಾಟ್ಸ್ ಆಫ್ ಲವ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. Until then, bye.